ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ. ನೆಚ್ಚಿನ ಮಿತ್ರರೇ, ಈಗಾಗಲೇ ಕರ್ನಾಟಕದಲ್ಲಿ ಇಡೀ ರಾಜ್ಯಾದ್ಯಂತ ಟಿ ಹವಾ ತುಂಬ ಜೋರಾಗಿದೆ. ಈಗಾಗಲೇ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಸೊ ಆದ್ದರಿಂದ ಕಡಿಮೆಯ ಅವಧಿಯಲ್ಲಿ ಹೆಚ್ಚಿನ ಓದು ನಿಮ್ಮದಾಗಬೇಕು. ಮುಂದೆ ನೇಮಕಾತಿ ಆಗೋದರಿಂದ ಒಂದೊಂದು ಮಾರ್ಕ್ಸು ಕೂಡ ತುಂಬ ಮಹತ್ವ ಆಗಿರೋದರಿಂದ ಪ್ರತಿಯೊಂದು ಕಾನ್ಸೆಪ್ಟ್ಗೂ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಓದು ನಮ್ಮದಾಗಿರಬೇಕು. ಸೊ ಆ ನಿಟ್ಟಿನಲ್ಲಿ ತಮ್ಗಳಿಗೆ ಟಿಯ ಇಂಗ್ಲೀಷ್ನಲ್ಲಿ ಪೆಡಗಾಗಿಗೆ ಯೂಸ್ ಆಗೋ ಥರ ಒಂದು ಮಾರ್ಕ್ಸನ್ನು ಕೂಡ ನಾವು ನೆಗ್ಲಿಜೆನ್ಸಿ ಮಾಡಬಾರ್ದು. ಸೊ ಹಾಗಾಗಿ ಒಂದು ಸಣ್ಣ ಕಾನ್ಸೆಪ್ಟನ್ನು ನಾನಿವತ್ತು ನಿಮ್ಮ ಜೊತೆ ಚರ್ಚೆ ಮಾಡೋನಿದ್ದೇನೆ. ಈ ಕಾನ್ಸೆಪ್ಟ್ ವೆರಿ ಕ್ಲಿಯರಾಗಿ ಅರ್ಥ ಮಾಡಿಕೊಂಡ್ರೆ ಇದ್ರ ಬಗ್ಗೆ ಏನಾದರೂ ಪ್ರಶ್ನೆ ಬಂದರೆ 1 ಮಾರ್ಕನ್ನು ನಾವು ಈಸಿಯಾಗಿ ಗಳಿಸ್ಬೋದು. ನೆಚ್ಚಿನ ಮಿತ್ರರೇ, ಈಗಾಗಲೇ ನಾವು ಕನ್ನಡದಲ್ಲಿ ಓದ್ಕೊಂಡ ನಮಗೆ ಗೊತ್ತಿರುತ್ತೆ ಅನುಗಮನ ಪದ್ಧತಿ ಮತ್ತು ನಿಗಮನ ಪದ್ಧತಿ. ಸೊ ಈ ಅನುಗಮನ ಮತ್ತು ನಿಗಮನ ಇಂಗ್ಲೀಷ್ ಪೆಡಗಾಗಿಯಲ್ಲೂ ಕೂಡ ನಮಗೆ ಕೇಳ್ತಿರ್ತಾನೆ. ಸೊ ಅನುಗಮನ ಪದ್ಧತಿಗೆ ನಾವು ಇಂಡಕ್ಟಿವ್ ಮೆಥಡ್ ಅಂತ ಕರಿತೀವಿ, ನಿಗಮನ ಪದ್ಧತಿಗೆ ನಾವು ಡಿಡಕ್ಟಿವ್ ಮೆಥಡ್ ಅಂತ ಕರಿತೀವಿ. ಸೊ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ದರೆ ಎಷ್ಟೋ ಓದ್ಕೊಂಡು ಹೋಗಿರ್ತೀವಿ, ಬಟ್ ಎಕ್ಸಾಮ್ ಹಾಲ್ನಲ್ಲಿ ನಾವು ಪ್ರಶ್ನೆ ಪತ್ರಿಕೆನ ಬಿಡಿಸ್ಬೇಕಾದಾಗ ಅಲ್ಲಿ ಕಾನ್ಸೆಪ್ಟ್ ಪೂರ್ತಿಯಾಗಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳದೆ ಇದು ಡಿಡಕ್ಟಿವ್ ಮೆಥಡು ಇಂಡಕ್ಟಿವ್ ಮೆಥಡು ಅಂಥೇಳಿ ಕನ್ಫ್ಯೂಷನ್ ಆಗ್ಲಿಕ್ಕೆ ಶುರುವಾಗುತ್ತೆ. ಸೊ ಕಾನ್ಸೆಪ್ಟ್ ಇವತ್ತು ವೆರಿ ಕ್ಲಿಯರಾಗಿ ಮಾಡ್ಕೊಂಬಿಡ್ರಿ, ಈಸಿಯಾಗಿ 1 ಮಾರ್ಕ್ಸನ್ನು ಗಳಿಸಬಹುದು. ನಾನು ಈ ಇಂಡಕ್ಟಿವ್ ಮತ್ತು ಡಿಡಕ್ಟ್ ಮೆಥಡನ್ನು ಎಕ್ಸಾಂಪಲ್ಸ್ ಥ್ರೂ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ, ಗಮನ ಹರಿಸ್ರಿ. ಫಾರ್ ಎಕ್ಸಾಂಪಲ್, ಇಂಡಕ್ಟಿವ್ ಮೆಥಡನ್ನು ನಾನು ಮೊದಲಿಗೆ ತೆಗೆದುಕೊಳ್ತೇನೆ. ಇಲ್ಲಿ ಐ ಹ್ಯಾವ್ ಫೈನ್ ಕ್ಯಾಟ್. I have fine cat. Here is a heavy metal. Here is a heavy metal. He builds a big house. Here there are the 3 examples are there. ನಾನು ಇಲ್ಲಿ ಕೆಲವೊಂದಿಷ್ಟು ವರ್ಡ್ಸ್ಗೆ ಅಂಡರ್ಲೈನ್ ಮಾಡ್ತೀನಿ. ಫೈನ್, ಹೆವಿ, ಬಿಗ್. ಈ 3 ವರ್ಡ್ಸ್ಗಳನ್ನು ಪಿಕ್ ಮಾಡ್ಕೊಳ್ತೀನಿ. ಫೈನ್, ಹೆವಿ ಆ್ಯಂಡ್ ಬಿಗ್. ನೋಡ್ರಿ, ಇವನು ಯಾಕೆ ಅಂಡರ್ಲೈನ್ ಮಾಡಿದೆ ಅಂತಂದರೆ, ಈ ಸೆಂಟೆನ್ಸಲ್ಲಿ ಈ ವರ್ಡ್ಸ್ ಏನು ಇಂಡಿಕೇಟ್ ಮಾಡ್ತಾವೆ ಅಂತ ನಾವು ಪ್ರಶ್ನೆ ಮಾಡಿದಾಗ, ಫೈನ್ ಕ್ಯಾಟ್, ಕ್ಯಾಟ್ ಈಸ್ ಅ ನೌನ್, ಈ ನೌನ್ ಬಗ್ಗೆ ಫೈನ್ ಹೇಳ್ತಾ ಇದೆ. ಹೆವಿ ಮೆಟಲ್, ಮೆಟಲ್ ಈಸ್ ಅ ನೌನ್, ಈ ನೌನ್ ಬಗ್ಗೆ ಹೆವಿ ಹೇಳ್ತಾ ಇದೆ. ಬಿಗ್ ಹೌಸ್, ಹೌಸ್ ಈಸ್ ಅ ನೌನ್, ಈ ನೌನ್ ಬಗ್ಗೆ ಬಿಗ್ ಹೇಳ್ತಾ ಇದೆ. ಅಂದರೆ ದೀಸ್ ವರ್ಡ್ಸ್ ಆರ್ ಟೆಲ್ಸ್ ಅಬೌಟ್ ದಿ ನೌನ್. ಹಾಗಾಗಿ ಇವುಗಳನ್ನು ನಾವೇನಂತ ಕರಿತೀವಿ, ಡಿಸ್ಕ್ರೈಬಿಂಗ್ ವರ್ಡ್ಸ್. ಡಿಸ್ಕ್ರೈಬಿಂಗ್ ವರ್ಡ್ಸ್. These are the describing words. Describing words means ಅಂದರೆ these are the ನಾಮಪದ, nouns. ಈ ನಾಮಪದದ ವಿಶೇಷವನ್ನು ತಿಳಿಸಿದೆ. ಸೊ ಹಾಗಾಗಿ we are called, these are the ನಾಮವಿಶೇಷಣಾಸ್. ನಾಮವಿಶೇಷಣಾಸ್ means what? Adjectives. In English grammar, which word is describing noun? ಯಾವ ಪದಗಳು ನೌನ್ ಬಗ್ಗೆ ಹೇಳುತ್ತೋ, ನೌನನ್ನು ಡಿಸ್ಕ್ರೈಬ್ ಮಾಡುತ್ತೋ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಎಡ್ಜೆಕ್ಟಿವ್ಸ್, ನಾಮಪದಗಳು ಅಂತ ಕರಿತೀವಿ. ಸೊ ಇದೇ ಥರ ಇದೇ ಎಡ್ಜೆಕ್ಟಿವ್ಸನ್ನು ನಾನು ಡಿಡಕ್ಟಿವ್ ಮೆಥಡಲ್ಲಿ ಮಾಡ್ತಾ ಹೋಗ್ತೀನಿ. ಡಿಡಕ್ಟಿವ್ ಮೆಥಡಲ್ಲಿ ಮಾಡೋದಾದರೆ ಹೇಗೆ? ಡಿಡಕ್ಟಿವ್ ಮೆಥಡಲ್ಲಿ ಮೊದಲಿಗೆ ಎಡ್ಜೆಕ್ಟಿವ್ ಅಂದ್ರೇನು ಅಂತ ಹೇಳೋದು. ಎಡ್ಜೆಕ್ಟಿವ್, ಎಡ್ಜೆಕ್ಟಿವ್ ಮೀನ್ಸ್ ನಾಮ ವಿಶೇಷಣ. What is an adjective? Adjective is a word which describes noun or pronoun. Noun or pronoun. ಯಾವ ವರ್ಡು ನೌನ್ ಅಥವಾ ಪ್ರೊನೌನ್ ಅಥವಾ ಸಬ್ಜೆಕ್ಟನ್ನು ವರ್ಣಿಸುತ್ತೋ ಅಥವಾ ಅದರ ಬಗ್ಗೆ ಹೇಳುತ್ತೋ ಅದನ್ನು ನಾವೇನಂತ ಕರಿತೀವಿ, ಎಡ್ಜೆಕ್ಟಿವ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್: tall man, tall man, tall underlined, tall man. Thin paper, thin paper. ನೋಡ್ರಿ, ಥಿನ್ ಅನ್ನೋದನ್ನು ಅಂಡರ್ಲೈನ್ ಮಾಡಿದೆ. ಮ್ಯಾನ್ ಅನ್ನೋದು ನೌನು, ಎಂಥ ಮನುಷ್ಯ? ಟಾಲ್ ಮ್ಯಾನ್.
ಅಂದರೆ ಈ ನೌನ್ ಬಗ್ಗೆ ಈ ಟಾಲ್ ಹೇಳ್ತಾ ಇದೆ. ಪೇಪರ್ ಈಸ್ ಅ ನೌನ್. ಎಂಥ ಪೇಪರ್? ತಿನ್ ಪೇಪರ್, ಅಂದರೆ ತಿನ್ ಅನ್ನೋದು ಈ ಪೇಪರ್ ಬಗ್ಗೆ ಹೇಳ್ತಾ ಇದೆ. ಸೊ ಹಾಗಾಗಿ ಈ ಟಾಲ್, ತಿನ್ ಈ ಥರದ ಪದಗಳನ್ನು, ವರ್ಡ್ಸ್ಗಳನ್ನು ನಾವು ಎಡ್ಜೆಕ್ಟಿವ್ ಅಂತ ಕರಿತೀವಿ. ಸೊ ಇಟ್ ಈಸ್ ಅನದರ್ ಮೆಥಡ್ ಆಫ್ ಇಂಗ್ಲೀಷ್ ಗ್ರಾಮರ್. ನೆಚ್ಚಿನ ಮಿತ್ರರೇ, ಈಗ 2 ತರಹ ನಾವು ಟೀಚ್ ಮಾಡೋದನ್ನು ಕಲ್ತ್ಕೊಂಡ್ವಿ. ದೀಸ್ ಆರ್ ದ 2 ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್. ಒನ್ ಈಸ್ ಇಂಡಕ್ಟಿವ್ ಮೆಥಡ್, ಅನುಗಮನ ಪದ್ಧತಿ, ಆ್ಯಂಡ್ ಅನದರ್ ಒನ್ ಈಸ್ ಡಿಡಕ್ಟಿವ್ ಮೆಥಡ್, ನಿಗಮನ ಪದ್ಧತಿ. ಸೊ ಇಲ್ಲಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ನೋಡ್ಕೊಡ್ರಿ, ಸ್ವಲ್ಪ ಗಮನ ಹರಿಸ್ರಿ. ಇಲ್ಲಿ 3 ಸೆಂಟೆನ್ಸ್ಗಳನ್ನು ನಾವು ತೆಗೆದುಕೊಂಡ್ವಿ. ಯಾವುದೇ ಒಂದು ಮಗುವಿಗೆ ನೀವು ಹೊಸ ಕಾನ್ಸೆಪ್ಟನ್ನು ಕಲಿಸ್ಬೇಕಾದಾಗ ಆತನ ಸುತ್ತಮುತ್ತಲು ಇರತಕ್ಕಂಥ ಫೆಮಿಲಿಯರ್ ಥಿಂಗ್ಸ್ಗಳನ್ನು, ಆತನಿಗೆ ಗೊತ್ತಿರತಕ್ಕಂಥ ಥಿಂಗ್ಸ್ಗಳನ್ನು ಮೊದಲಿಗೆ ಅವನಿಗೆ ತಿಳಿಸಿ, ತದನಂತರ ಅವುಗಳು ಏನು ಕೆಲಸ ಮಾಡ್ತಾವೆ ಅಂತ ಹೇಳಿ, ಅದಕ್ಕೆ ನಾವು ಇಂಗ್ಲೀಷ್ ಗ್ರಾಮರಲ್ಲಿ ಏನಂತ ಹೇಳ್ತೀವಿ ಅನ್ನೋ ಒಂದು ಮೆಥಡು. ಆ್ಯಂಡ್ ಅನದರ್ ಮೆಥಡ್, ಡಿಡಕ್ಟಿವ್ ಮೆಥಡಲ್ಲಿ ಮೊದಲಿಗೆ ನಾವು ಏನು ಕಲಿಸ್ಬೇಕೋ ಅದನ್ನೇ ಹೇಳಿಬಿಡೋದು. ಎಜೆಕ್ಟಿವ್ ಅಂದರೆ ಏನು, ಆಮೇಲೆ ಎಕ್ಸಾಂಪಲ್ಸ್ಗಳು. ಇಟ್ಸ್ ಅನದರ್ ಮೆಥಡ್. ಸೊ ಹಾಗಾಗಿ ಟಿಯಲ್ಲಿ ನಿಮಗೆ ಕೇಳಬಹುದಾಗಿರ್ತಕ್ಕಂಥ ನಿರೀಕ್ಷೆ ಇದೆ. ಏನಪ್ಪ ಅಂತಂದರೆ, ಈ ಹಿಂದೆ ಕೇಳಿದನು ಕೂಡ ಆಲ್ರೆಡಿ. ಇಲ್ಲಿ ನಾವು ಫಸ್ಟಿಗೆ ಎಕ್ಸಾಂಪಲ್ ತೊಗೊಂಡ್ವಿ, ಎಕ್ಸಾಂಪಲ್ಸ್. ಆ್ಯಂಡ್ ನೆಕ್ಸ್ಟ್ ಏನು ಮಾಡಿದ್ವಿ? ಕಾನ್ಸೆಪ್ಟಿಗೆ ಹೋದ್ವಿ. ಎಕ್ಸಾಂಪಲ್ ಟು ಕಾನ್ಸೆಪ್ಟ್, ಎಕ್ಸಾಂಪಲ್ ಟು ಕಾನ್ಸೆಪ್ಟ್, ಇದು ಒಂದು. ಆ್ಯಂಡ್ ಅನದರ್ ಮತ್ತೇನು ಮಾಡಿದ್ವಿ ನಾವು? ಫೈನ್ ಕ್ಯಾಟ್, ಹೆವಿ ಮೆಟಲ್, ಬಿಗ್ ಹೌಸ್, ದೀಸ್ ಆರ್ ದ ಫ್ಯಾಮಿಲಿಯರ್ ಥಿಂಗ್ಸ್. ಬಿಕಾಸ್ ಆಫ್ ಮಗುಗಿದು ಗೊತ್ತಿದೆ, ಹಾಗಾಗಿ ನೋಯಿಂಗ್ ಥಿಂಗ್ಸ್ ಆರ್ ನೋನ್, ಇದು ಮಗುಗೆ ಗೊತ್ತಿದೆ. ನೋನ್ ಟು, ಮಗುಗೇನು ಗೊತ್ತಿಲ್ಲ? ಎಜೆಕ್ಟಿವ್ ಗೊತ್ತಿರಲಿಲ್ಲ. ಸೊ ಹಾಗೆ ಗೊತ್ತಿದ್ದುದರಿಂದ ಗೊತ್ತಿಲ್ಲದ ಕಡೆಗೆ ಒಯ್ದೆ. ಸೊ ಹಾಗಾಗಿ ನೋನ್ ಟು ಅನ್ನೋನ್, ಈ ಕೀವರ್ಡ್ಸ್ ಹಾಕಿನೇ ಎಕ್ಸಾಮ್ಲಿ ಕೇಳ್ತಿರ್ತಾನೆ. ಸೊ ಗೊತ್ತಿರಬೇಕು. ಒಂದು ಎಕ್ಸಾಂಪಲ್ ಟು ಕಾನ್ಸೆಪ್ಟ್, ಅನದರ್ ಒನ್ ಈಸ್ ನೋನ್ ಟು ಅನ್ನೋನ್. ಟು ದ ನೆಕ್ಸ್ಟ್, ನೋನ್ ಟು ಅನ್ನೋನ್. ಮಗುಗಿದು ಈಸಿ ಆಗಿದೆ ಬಿಕಾಸ್ ಆಫ್ ಅವನಿಗೆ ಗೊತ್ತಿದೆ. ಸೊ ಈಸಿ. ಬಟ್ ಏನು ಗೊತ್ತಿರಲಿಲ್ಲ? ಎಡ್ಜೆಕ್ಟಿವ್ ಗೊತ್ತಿರಲಿಲ್ಲ ಅವನಿಗೆ. ಈಸಿ ಟು ಕಾಂಪ್ಲೆಕ್ಸ್, ಸಂಕೀರ್ಣ. ಈಸಿ ಟು ಕಾಂಪ್ಲೆಕ್ಸ್. ಎಕ್ಸಾಂಪಲ್ ಟು ಕಾನ್ಸೆಪ್ಟ್ ಮೆಥಡ್, ಇಂಡಕ್ಟಿವ್ ಮೆಥಡ್. ನೋನ್ ಟು ಅನ್ನೋನ್ ಮೆಥಡ್, ಇಂಡಕ್ಟಿವ್ ಮೆಥಡ್. ಈಸಿ ಟು ಕಾಂಪ್ಲೆಕ್ಸ್ ಮೆಥಡ್, ಇಂಡಕ್ಟಿವ್ ಮೆಥಡ್. ಆ್ಯಂಡ್ ಅನದರ್ ಒನ್ ಈಸ್ ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್, ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್ ಮೆಥಡ್. ಇದೇ ಕೀವರ್ಡ್ಸ್ ಹಾಕಿ ಯಾವ ಮೆಥಡ್ ಅಂತ ಕೇಳ್ತಿರ್ತಾನೆ. ಈ ಹಿಂದೆ ಬಹಳ ಸಲ ಎಕ್ಸಾಮ್ ಕೇಳೋಣ ಟಿಗೆ, ವಿಚ್ ಈಸ್ ದ ಬೆಸ್ಟ್ ಮೆಥಡ್ ಟು ಟೀಚ್ ಇಂಗ್ಲೀಷ್ ಗ್ರಾಮರ್ ಅಂತ ಕೇಳೋಣ. 100% ಮಗುವಿಗೆ ಗೊತ್ತಿದ್ದುದರಿಂದ ಗೊತ್ತಿಲ್ಲದ ಕಡೆ ಹೋದಾಗ ಕಾನ್ಸೆಪ್ಟ್ ವೆರಿ ಕ್ಲಿಯರ್ ಆಗಿ ಮಗು ಅರ್ಥ ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ ವಿಚ್ ಇಸ್ ದ ಬೆಸ್ಟ್ ಮೆಥಡ್ ಆಫ್ ಇಂಗ್ಲೀಷ್ ಗ್ರಾಮರ್ ಅಂತ ಅಂದಾಗ ಟೀಚಿಂಗಿಗೆ ಇಂಡಕ್ಟಿವ್ ಮೆಥಡ್ ಆನ್ಸರ್ ಆಗಿರಬೇಕು, ಇಂಡಕ್ಟಿವ್ ಮೆಥಡ್ ಆನ್ಸರ್ ಆಗಿರಬೇಕು. ಸೊ ಹಾಗಾದರೆ ಇದಕ್ಕೆ ವೈಸ್ ವರ್ಸ ಆಗಿ ನಾವು ಡಿಡಕ್ಟಿವ್ ಮೆಥಡಲ್ಲಿ ತೆಗೆದುಕೊಂಡಾಗ, ದ ಫಸ್ಟ್ ಒನ್ ಡಿಡಕ್ಟಿವ್ ಮೆಥಡಲ್ಲಿ ತೆಗೆದುಕೊಂಡಾಗ ಅದರದ್ದು ಏನಾಗುತ್ತೆ ಅಂತಂದರೆ ಇದ್ರ ವಿರುದ್ಧ ಆಗುತ್ತೆ. ಇದ್ರ ವಿರುದ್ಧ ಅಂತಂದರೆ ಯಾವುದು? ಎಕ್ಸಾಂಪಲ್ ಟು ಕಾನ್ಸೆಪ್ಟ್, ಇಂಡಕ್ಟಿವ್ ಮೆಥಡ್. ಫಸ್ಟಿಗೆ ಕಾನ್ಸೆಪ್ಟ್ ತಿಳಿಸಿದ್ವಿ ನೋಡ್ರಿ, ಫಸ್ಟಿಗೆ ಎಡ್ಜೆಕ್ಟಿವ್ ಅಂದರೆ ಏನಂತ ತಿಳಿಸ್ಬಿಟ್ವಿ, ಆಮೇಲೆ ಏನು ಮಾಡಿದ್ವಿ? ಎಕ್ಸಾಂಪಲಿಗೆ ಹೋದ್ವಿ. ಸೊ ಹಾಗಾಗಿ ಕಾನ್ಸೆಪ್ಟ್ ಟು ಎಕ್ಸಾಂಪಲ್ಸ್, ಫಸ್ಟಿಗೆ ಕಾನ್ಸೆಪ್ಟ್ ತಿಳಿಸಿದ್ವಿ, ಆಮೇಲೆ ಎಕ್ಸಾಂಪಲಿಗೆ ಹೋದ್ವಿ. ಸೊ ಹಾಗಾಗಿ ಕಾನ್ಸೆಪ್ಟ್ ಟು ಎಕ್ಸಾಂಪಲ್ಸ್ ಮೆಥಡ್ ಯಾವುದು ಅಂತಂದರೆ ಡಿಡಕ್ಟಿವ್ ಮೆಥಡ್ ಅಂತ ನಮ್ಗೆ ಗೊತ್ತಿರಬೇಕು. ಹಾಗಾದರೆ ಮತ್ತೇನು? ಇದು ಅವನಿಗೆ ಗೊತ್ತಿರಲಿಲ್ಲ. ಸೊ ಗೊತ್ತಿರಲಿಲ್ಲ ಅನ್ನೋಕ್ಕೆ ಏನಂತೀವಿ? ಅನ್ನೋನ್ ಥಿಂಗ್. ಗೊತ್ತಿರಲಿಲ್ಲ ಅವನಿಗೆ, ಅನ್ನೋನ್. ಆದರೆ ಎಕ್ಸಾಂಪಲ್ ಕೊಟ್ಟಾಗ ಅವನಿಗೆ ಗೊತ್ತಾಯಿತು. ಸೊ ಹಾಗಾಗಿ ಅನ್ನೋನ್ ಟು ನೋನ್, ಅನ್ನೋನ್ ಟು ನೋನ್. ಮತ್ತು ಯಾವುದು ವರ್ಡ್ಸ್? ಸೊ ನೆಕ್ಸ್ಟ್ ಇಲ್ಲಿ ನೋಡ್ಕೋಬೇಕು, ಇಲ್ಲಿದ ಅಪೋಸಿಟ್ ಅಲ್ಲೇ ಆಗಿರುತ್ತೆ. ಸೊ ನೋಡಿರಿ, ಫಸ್ಟಿಗೆ ನಾವು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿವಿ, ಆದರೆ ಫಸ್ಟಿಗೆ ನಾವು ಇಲ್ಲಿ ಕಾನ್ಸೆಪ್ಟನ್ನು ತಿಳಿಸಿದ್ವಿ. ಸೊ ಹಾಗಾಗಿ ಕಾನ್ಸೆಪ್ಟ್ ಟು ಎಕ್ಸಾಂಪಲ್ಸ್, ಅನ್ನೋನ್ ಟು ನೋನ್, ಈಸಿ ಟು ಕಾಂಪ್ಲೆಕ್ಸ್, ಇಂಡಕ್ಟಿವ್. ಬಟ್ ಇದು ಈಸಿ ಅಲ್ಲ. ಎಡ್ಜೆಕ್ಟಿವ್ ಅಂದರೆ ಏನಂತ ಹೇಳಿದಾಗ ಮಗು ಅದನ್ನು ಕಂಠಪಾಠ ಮಾಡುತ್ತೆ. ಸೊ ಯಾಂತ್ರಿಕ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಕಾಂಪ್ಲೆಕ್ಸ್ ಟು ಈಸಿ. ಯಾವಾಗ ನೀವು ಅವನಿಗೆ ಎಕ್ಸಾಂಪಲ್ ಕೊಡ್ತೀರೋ ಆಗ ಅವನಿಗೆ ಈಸಿ ಆಗುತ್ತೆ. ಸೊ ಹಾಗಾಗಿ ಕಾಂಪ್ಲೆಕ್ಸ್ ಟು ಈಸಿ. ಆ್ಯಂಡ್ ಅನದರ್ ಒಂದು ಕೀವರ್ಡ್ ಈಸ್, ಅವನಿಗಿದು ಮಗು ಗೊತ್ತಿರಲಿಲ್ಲ. ಸೊ ಹಾಗಾಗಿ ಇಟ್ಸ್ ಅಬ್ಸ್ಟ್ರಾಕ್ಟ್. ಸೊ ಆಮೇಲೆ ಎಕ್ಸಾಂಪಲ್ ಕೊಟ್ಟಾಗ ಗೊತ್ತಾಯಿತು.
ಸೊ ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ಕಾಂಕ್ರೀಟ್. ದೀಸ್ ಆರ್ ದ ಕೀವರ್ಡ್ಸ್. ಸೊ ಇವುಗಳನ್ನು ನಾವು ನೆನಪು ಇಡಲೇಬೇಕು. ಇದ್ರ ಥ್ರೂನೇ ಎಕ್ಸಾಂಪಲ್ಗೆ ಕೇಳ್ತಿರ್ತಾನೆ. ವೆರಿ ಕ್ಲಿಯರ್ ಅರ್ಥ ಮಾಡ್ಕೋಬೇಕು. ಇಂಡಕ್ಟಿವ್ ಮೀನ್ಸ್ ಅನುಗಮನ, ಡಿಡಕ್ಟಿವ್ ಮೀನ್ಸ್ ನಿಗಮನ. ಯಾವ ಮೆಥಡ್ ಇಂಗ್ಲೀಷ್ ಗ್ರಾಮರನ್ನು ತಿಳಿಸ್ಲಿಕ್ಕೆ, ಮಕ್ಕಳಿಗೆ ಕಲಿಸ್ಲಿಕ್ಕೆ ಉಪಯೋಗ ಅಂತಂದರೆ ಬೆಸ್ಟ್ ಮೆಥಡ್ ಯಾವುದು ಅಂತಂದರೆ ಇಟ್ಸ್ ಅ ಇಂಡಕ್ಟಿವ್ ಮೆಥಡ್. ಆನ್ಸರ್ ಇದೇ ಆಗಿರುತ್ತೆ. ಸೊ ಈ ಕಾನ್ಸೆಪ್ಟನ್ನು ವೆರಿ ಕ್ಲಿಯರಾಗಿ ಅರ್ಥ ಮಾಡಿಕೊಂಡು ಪದೇ ಪದೇ ಈ ಕೀವರ್ಡ್ಸ್ಗಳನ್ನು ನೋಡ್ಕೊಂಡು ಹೋದರೆ ಯಾವುದೇ ಕಾರಣಕ್ಕೂ 1 ಮಾರ್ಕ್ ನಿಮಗೆ ಮಿಸ್ ಆಗೋ ಚಾನ್ಸ್ ಇಲ್ಲ ಅಂತ ಹೇಳ್ತಾ, ಈ ಥರದ ಸಣ್ಣ ಸಣ್ಣ ಚಾಪ್ಟರ್ಗಳಲ್ಲೇ 1 ಮಾರ್ಕ್ಸ್ ಹೋಗೋ ಚಾನ್ಸ್ ಇರುತ್ತೆ. ಇವುಗಳ ಬಗ್ಗೆ ಹೆಚ್ಚಿನ ನಾವು ಕಾನ್ಸಂಟ್ರೇಷನನ್ನು ವಹಿಸೋದ್ರ ಜೊತೆಗೆ ನಾವು 1 ಮಾರ್ಕ್ಸನ್ನು ಗಿಟ್ಟಿಸ್ಕೊಳ್ಳೋಣ ಅಂತ ಹೇಳ್ತಾ, ಮತ್ತೆ ಈ ಥರದ ಒಂದು ಕಾನ್ಸೆಪ್ಟನ್ನು ತೆಗೆದುಕೊಂಡು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.